ಇನ್ನು ಜಾಮೀನು ಮೊರೆ ಹೋಗಿದ್ದಾರೆ ದರ್ಶನ್ ಗೆಳತಿಗೆ ಇದೀಗ ಬಿಗ್ ಶಾಕ್ ಎದುರಾಗ್ತಾ ಇದೆ. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆಗಿರುವಂಥದ್ದು. ಪರಪ್ಪನ ಅಗ್ರಹಾರದಲ್ಲಿರುವಂತಹ ಆರೋಪಿ ಪವಿತ್ರ ಗೌಡ ಕೊಲೆ ಕೇಸ್ ಆರೋಪಿ ಪವಿತ್ರಗೆ ಇದೀಗ ಜೈಲು ವಾಸವೇ ಫಿಕ್ಸ್ ಆಗುತ್ತಾ ಹಾಗಿದ್ರೆ ಜಾಮೀನು ಮೊರೆ ಹೋದಂತಹ ದರ್ಶನ್ ಗೆಳತಿಗೆ ಬಹುದೊಡ್ಡ ಶಾಕ್ ಎದುರಾಗಿದೆ. ಮಗಳ ಪರೀಕ್ಷೆ ಕಾರಣ ನೀಡಿ ಅರ್ಜಿ ಸಲ್ಲಿಸಿದ್ದಾರೆ ಪವಿತ್ರ. ಪರೀಕ್ಷೆಯ ಸಮಯದಲ್ಲಿ ಮಗಳ ಜೊತೆ ಇರೋದಕ್ಕೆ ಮನವಿಯನ್ನ ಮಾಡಿರುತ್ತಾರೆ. ಪವಿತ್ರ ಗೌಡ ಜಾಮೀನು ಅರ್ಜಿಗೆ ಪ್ರಾಸಿಕ್ಯೂಷನ್ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ನಡೀತಾ ಇದೆ, ಹೀಗಾಗಿ ಜಾಮೀನು ನೀಡಬಾರದು ಅಂತ ಹೇಳ್ಬಿಟ್ಟು ಪ್ರಾಸಿಕ್ಯೂಷನ್ ಹೇಳಿರುವಂಥದ್ದು. ವಿಚಾರಣೆ ನಡೆಸಿ ಅರ್ಜಿ ವಜಾಗೊಳಿಸಿ ಸೆಷನ್ಸ್ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಮೇಲ್ನಿರೀಕ್ಷೆಯಲ್ಲಿ ಪವಿತ್ರ ಗೌಡಗೆ ಇದೀಗ ಮತ್ತೆ ನಿರಾಸೆ ಉಂಟಾಗಿರುವಂಥದ್ದು. ಯಾವಾಗ ಜೈಲು ಪಾಲಾದ್ರೋ ಅವಾಗಿಂದ ಕೂಡ ಪವಿತ್ರ ಗೌಡ ಒಂದಲ್ಲ ಒಂದು ರೀಸನ್ಸ್ ಇಂದ ಬೇಲ್ಗೆ ಅರ್ಜಿಯನ್ನು ಸಲ್ಲಿಸ್ತಾನೆ ಇದ್ದಾರೆ. ದರ್ಶನ ಆಗಿರ್ಬೋದು, ಪವಿತ್ರ ಗೌಡ ಆಗಿರಬಹುದು. ಬಟ್ ಆರಂಭದ ಹಂತದಲ್ಲಿ ಬೇಲ್ ಸಿಕ್ತು, ಆಚೆ ಬಂದರು, ತಮ್ಮ ಏನು ಕೆಲಸ ಕಾರ್ಯಗಳಿರುತ್ತೆ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಗಿರುತ್ತೆ, ಅದೆಲ್ಲವನ್ನು ಕೂಡ ಮುಗಿಸ್ಕೊಂಡು ಮತ್ತೆ ಜೈಲಿಗೆ ಮರಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಬಟ್ ಈಗ ಮಗಳಿಗೆ ಎಕ್ಸಾಮ್ಸ್ ಇದೆ, ನಾನು ಈ ಸಮಯದಲ್ಲಿ ಅವರ ಜೊತೆಲಿ ಇರಬೇಕಾಗಿದ್ದು ಅನಿವಾರ್ಯತೆ ಇರುವಂಥದ್ದು ಅಂತ ಹೇಳಿಬಿಟ್ಟು ಸಿಂಗಲ್ ಪೇರೆಂಟ್ ಆಗಿದ್ದೀನಿ, ತಾಯಿ ಕೂಡ ವಯಸ್ಸಾಗಿದೆ, ಅವ್ರನ್ನೂ ಕೂಡ ನನ್ನ ಜೊತೆಲಿ ಇದ್ಕೊಂಡು ನೋಡ್ಕೋಬೇಕು ಅಂತ ಒಂದಷ್ಟು ರೀಸನ್ಸನ್ನು ಈ ಹಿಂದೆ ಕೊಟ್ಟಿರ್ತಾರೆ. ಈಗ ಎಕ್ಸಾಮ್ಸ್ ಇದೆ ಮಗಳಿಗೆ ಅನ್ನುವಂತಹ ರೀಸನ್ನ ಕೊಟ್ಟುಬಿಟ್ಟು ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಾರೆ. ಬಟ್ 58ನೇ CCH ಕೋರ್ಟ್ ಪವಿತ್ರ ಗೌಡ ಸಲ್ಲಿಸಿದಂತಹ ಬೇಲ್ ಅರ್ಜಿಯನ್ನು ವಜಾಗೊಳಿಸಿ ಆದೇಶವನ್ನು ಹೊರಡಿಸಿರುವಂಥದ್ದು. ದರ್ಶನ್ ಹುಟ್ಟಿದಬ್ಬದ ದಿನದಂದೇ ಇದೀಗ ಗೌಡ್ತಿಗೆ ಬಿಗ್ ಶಾಕ್ ಎದುರಾಗಿದೆ. ಜಾಮೀನು ಅರ್ಜಿ ವಜಾ ಆಗಿರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ನಡೀತಾ ಇದೆ. ಸೊ ಆ ರೀಸನ್ನಿಂದಾಗಿ ಆಗಿರ್ಬೋದು, ಜಾಮೀನನ್ನು ನೀಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಪ್ರಾಸಿಕ್ಯೂಷನ್ ಹೇಳಿರುವಂಥದ್ದು. ವಿಚಾರಣೆಯನ್ನು ನಡೆಸಿ ಅರ್ಜಿ ವಜಾಗೊಳಿಸದೆ ಸೆಷನ್ಸ್ ಕೋರ್ಟ್. ಇದು ಬಹುದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಬೇಲ್ ಸಿಗದೇ ಇರುವಂಥದ್ದು ಪವಿತ್ರ ಗೌಡಗೆ. ಜಾಮೀನಿನ ಮೊರೆ ಹೋದಂತಹ ದರ್ಶನ್ ಗೆಳತಿಗೆ ಇದೀಗ ಜಾಮೀನು ಸಿಗದೆ ಆತಂಕಕ್ಕೀಡಾಗಿದ್ದಾರೆ. ದರ್ಶನ್ ಹುಟ್ಟು ಹಬ್ಬದ ದಿನದಂತೆ ಪವಿತ್ರ ಗೌಡಗೆ ಬಿಗ್ ಶಾಕ್. ಮಗಳಿಗೆ ಎಕ್ಸಾಮ್ಸ್ ನಡೀತಾ ಇದೆ, ಮಗಳ ಜೊತೆಯಲ್ಲಿ ಇರಬೇಕಾದಂತಹ ಅನಿವಾರ್ಯತೆಗಳಿದೆ. ಸೊ ಬೇಲ್ ಬೇಕೇ ಬೇಕು ಅಂತ ಹೇಳಿಬಿಟ್ಟು ಮನವಿ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಾರೆ. ಬಟ್ ಟ್ರಯಲ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಬೇಲನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಪ್ರಾಸಿಕ್ಯೂಷನ್ ಫೈನಲ್ ಆದೇಶವನ್ನು ಹೊರಹಾಕಿರುವಂಥದ್ದು. ಇದೀಗ ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಬಿಗ್ ಶಾಕ್ ಆಗಿರುವಂಥದ್ದು. ಅಂದರೆ ಈ ಹಿಂದೆ ಕೂಡ ಒಂದಷ್ಟು ರೀಸನ್ಸನ್ನು ಕೊಟ್ಟು ಬೇಲ್ ಮೇಲೆ ಆಚೆ ಬಂದಿದ್ದರು, ಕಾರಣಗಳನ್ನು ಕೊಟ್ಟು. ಬಟ್ ಈಗ ಬರುವಂತಹ ಸಾಧ್ಯತೆಗಳಿಲ್ಲ, ಅಂದರೆ ಬೇಲ್ ಸಿಗುವಂತಹ ಸಾಧ್ಯತೆಗಳಿಲ್ಲ. ಅಪ್ ಟು ಆ ಟ್ರಯಲ್ ಮುಗಿಯೋವರೆಗೂ ಕೂಡ ಯಾವುದೇ ರೀತಿಯಾದಂತಹ ಸಾಧ್ಯತೆಗಳಿಲ್ಲ. ಜಾಮೀನು ಸಿಗುವಂತಹ, ಬೇಲ್ ಸಿಗುವಂತಹ ಅವಕಾಶ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಪ್ರಾಸಿಕ್ಯೂಷನ್ ಇದೀಗ ಸ್ಪಷ್ಟಪಡಿಸಿದೆ. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆಗಿರುವಂಥದ್ದು ಬಹಳ ನೋವುಂಟು ಮಾಡಿದೆ ಪವಿತ್ರ ಗೌಡಗೆ. ಬಿಕಾಸ್ ಹೊರಗಡೆ ಅಷ್ಟು ಫೆಸಿಲಿಟೀಸಿಂದ, ಅಷ್ಟು ಶ್ರೀಮಂತಿಕೆಯಿಂದ ಒಂದು ಕಂಫರ್ಟಬಲ್ ಝೋನ್ ಅನ್ನುವಂಥದ್ದು ಒಳಗಡೆ ಸಿಗದೇ ಇದ್ದಾಗ ಯಾವಾಗ ಆಚೆ ಬರ್ತೀವೋ, ನಮಗೆ 10 ನಿಮಿಷ 15 20 ನಿಮಿಷನೇ ಆ ಒಂದು ಕಂಫರ್ಟಬಲ್ ಝೋನ್ ಇರಲಿಲ್ಲ ಅಂತ ಅಂದರೆ ಎಲ್ಲದಲ್ಲೂ ಕೂಡ ಹೊಂದ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುವಂತಹ ಪರಿಸ್ಥಿತಿಗಳಿರುತ್ತೆ. ಅಲ್ಲಿ ಹೇಗಿರ್ತಾರೋ ಅಲ್ಲಿ ಆಗ್ತಾಕಿರುವಂತಹ ಸಮಸ್ಯೆಗಳೇನೋ. ಬಟ್ ಈ ಹಿಂದೆ ಕೂಡ ಒಂದಷ್ಟು ಮನವಿಯನ್ನು ಮಾಡಿಕೊಂಡಿದ್ರು, ಬೆಡ್ಗಾಗಿ ಮತ್ತು ಬೆಡ್ಶೀಟ್ಗಾಗಿ, ಹಾಸಿಗೆ ದಿಂಬುಗಾಗಿ, ವಾಕ್ ಮಾಡಬೇಕು ಅಂತ ಹೇಳಿಬಿಟ್ಟು ದರ್ಶನ್ ಹಾಗೆ ಪವಿತ್ರ ಗೌಡ ಇಬ್ಬರು ಕೂಡ, ಮತ್ತು ಮನೆ ಊಟ ಬೇಕು ಅಂತ ಹೇಳಿಬಿಟ್ಟು. ಸೊ ಈ ರೀತಿಯಾಗಿ ಒಂದಷ್ಟು ಮನವಿಯನ್ನು, ಬೇಡಿಕೆಗಳನ್ನು ಮುಂದಿಡ್ತಾನೆ ಬಂದರು. ಕೆಲವೊಂದು ಅಂದರೆ ಕೋರ್ಟ್ನ ಲಿಮಿಟ್ಸ್ಗೆ, ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಲಿಮಿಟ್ಸ್ಗೆ ತಕ್ಕ ಹಾಗೆ ಏನೆಲ್ಲ ಕೊಡಬೇಕು ಅದೆಲ್ಲವನ್ನು ಕೂಡ ಕೊಟ್ಟಿತ್ತು ಕೋರ್ಟ್ ಅದರ ಆದೇಶದಂತೆ. ಬಟ್ ಅದಕ್ಕೂ ಮೀರಿ ಬೇಕಾದಂತಹ ಫೆಸಿಲಿಟೀಸ್ನ ಒದಗಿಸಿಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೀಗ ಮಗಳ ಪರೀಕ್ಷೆಯ ಕಾರಣವನ್ನು ನೀಡಿ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಯಾವುದೇ ರೀತಿಯಾದಂತಹ ಬೇಲ್ ಸಿಗೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿ ಆದೇಶವನ್ನು ಹೊರಡಿಸಿದೆ. CCH ಕೋರ್ಟ್ ಕಡೆಯಿಂದ ಹೊರಬಿದ್ದಿದೆ ಆದೇಶ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ನಡೀತಾ ಇದೆ. ಈ ಟ್ರಯಲ್ ನಡೀತಾ ಇರುವಂತಹ ಸಂದರ್ಭದಲ್ಲಿ
ಬೇಲ್ ಸಿಗೋದಕ್ಕೆ ಸಾಧ್ಯ ಆಗೋದಿಲ್ಲ.